ನಾವು ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನವನ್ನು ಧ್ಯಾನ ಮಾಡಿ ನೋಡುವುದಾದರೆ, ಅಲ್ಲಿ ಯೇಸು ಸ್ವಾಮಿ ನಮ್ಮನ್ನು ನೋಡಿ ಒಂದು ಮಾತನಾಡ್ತಾನೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಅಂತ ಈ ಬೆಳಗಿನ ಆರಾಧನೆಯಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ದೇವರು ಹೇಳುವಂಥ ಒಂದು ಮಾತು. ಈ ಮಾತು ಬಹಳ ಪ್ರಾಮುಖ್ಯವಾದ ಒಂದು ಮಾತು. ಸತ್ಯವೇದದಲ್ಲಿ ಬಹಳ ಬೆಲೆಯುಳ್ಳ ಪ್ರಾಮುಖ್ಯವಾದ ಆಶೀರ್ವಾದಕರವಾದ ಒಂದು ಭರವಸೆಯನ್ನು ಮೂಡಿಸುವಂಥ ಒಂದು ಧೈರ್ಯವನ್ನು ತರುವಂಥ ಒಂದು ಮಾತಾಗಿದೆ ಪ್ರಿಯ ದೇವಜನರೇ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಈ ಹೊಸ ತಿಂಗಳಿನ ಮೊದಲನೇ ಕರ್ತನ ಮೇಜಿನಲ್ಲಿ ನಂಬಿಕೆಯಿಂದ ಬಂದಂಥ ನಿಮ್ಮನ್ನ ಕುರಿತು ದೇವರು ವಾಗ್ದಾನ ಮಾಡ್ತಾನೆ, ಈ ತಿಂಗಳು ಪ್ರತಿಯೊಂದು ದಿನ ನಿಮ್ಮ ಲೈಫಲ್ಲಿ ನೂತನವಾದ ಕಾರ್ಯವನ್ನು ನಾನು ಮಾಡ್ತೇನೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲ್ ಜನಗಳು ಅನಾಥರಾಗಿ ಅವರು ಕಾಣಲ್ಪಡುವಾಗ ಫರೋಹ ಇದ್ದಾನೆ, ಆದರೆ ಅವ್ರನ್ನ ಪೋಷಣೆ ಮಾಡ್ತಾ ಇಲ್ಲ, ಅವರ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಅವರನ್ನು ಆರೋಗ್ಯ ವಿಚಾರಿಸ್ತಾ ಇಲ್ಲ, ಅವರ ಕಷ್ಟ ಸುಖಗಳನ್ನು ಕೇಳ್ತಾ ಇಲ್ಲ, ಅವರನ್ನು ಜೀತದ ಆಳುಗಳಾಗಿ, ಅವರಿಗೆ ಅನಾರೋಗ್ಯ ಬಂದರೆ ಅವರಿಗೆ ಆರೋಗ್ಯಕ್ಕೆ ಬೇಕಾದಂಥ ಮೆಡಿಸಿನ್ ಕೊಡ್ತಾ ಇಲ್ಲ, ಕಷ್ಟ ಅಂತ ಹೇಳಿದ್ರೆ ಅವನು ಗಮನ ಹರಿಸ್ತಾ ಇಲ್ಲ, ಅವರ ಬಗ್ಗೆ ಅವನು ಕೇರೆ ತೆಗೆದುಕೊಳ್ತಾ ಇಲ್ಲ, ಅವರನ್ನು ಅನಾಥರಾಗಿ ಅವನು ಮಾಡಿಬಿಟ್ಟಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಅನಾಥರು ಅಂತ ಯಾರೆಲ್ಲ ಇವತ್ತು ಹೇಳ್ಕೊಳ್ತಾ ಇದ್ರು ಅವರಿಗಾಗಿ ಪರಲೋಕದ ದೇವರು ಭೂಲೋಕಕ್ಕೆ ಇಳಿದು ಬಂದಿದ್ದಾನೆ ಅಂತ ಸತ್ಯವೇದ ಹೇಳ್ತದೆ. ನಾನು ಅನಾಥಳು, ನನ್ನ ಕುಟುಂಬ ಅನಾಥ ಯಾರೆಲ್ಲ ಇವತ್ತು ಹೇಳ್ತಾ ಇದ್ರು ಅವರಿಗಾಗಿ ಪರಲೋಕದ ದೇವರು ಇಳಿದು ಬಂದಿದ್ದಾನೆ ಅಂತ ಸತ್ಯವೇದ ಹೇಳ್ತದೆ. ಇಸ್ರಾಯೇಲರ ಪರವಾಗಿ ಪರಲೋಕದ ದೇವರು ಇಳಿದು ಬಂದಿದ್ದಾನೆ. ಈ ಬೆಳಗ್ಗೆ ನಮ್ಮ ಪರವಾಗಿ ದೇವರು ಇಳಿದು ಬಂದಿದ್ದಾನೆ. ಇಲ್ಲಿ ಯಾರಾದರೂ ಒಂದು ವೇಳೆ ನಾನು ಅನಾಥಳು ಅಂತ ಹೇಳೋದಾದ್ರೆ ಅವರ ಪರವಾಗಿ ದೇವಾದಿದೇವ ಯೇಸು ಇಳಿದು ಬಂದಿದ್ದಾನೆ. ಒಂದು ಆಮೇಲೆ ಹೇಳ್ರಿ. ದೇವರ ವಾಕ್ಯ ಹೇಳ್ತದೆ, ಮೋಸಸ್ ಅನಾಥನಾಗಿ ಕಾಣಲ್ಪಡುವಾಗ ಪರಲೋಕದ ದೇವರು ಇಳಿದು ಬಂದಿದ್ದಾನೆ. ದಾನಿಯೇಲ್ ಸಿಂಹದ ಗವಿಯಲ್ಲಿ ಅನಾಥನಾಗಿ ಕಾಣಲ್ಪಡುವಾಗ ಪರಲೋಕದ ದೇವರು ಇಳಿದು ಬಂದಿದ್ದಾನೆ. ದಾವೀದ ಕಾಡಲ್ಲಿ ಅನಾಥನಾಗಿ ಕಾಣಲ್ಪಡುವಾಗ ಪರಲೋಕದ ದೇವರ ಅಭಿಷೇಕ ದಾವೀದ್ಗಾಗಿ ಇಳಿದು ಬಂದಿದೆ. ಹಾಗಾದರೆ ಈ ಬೆಳಗಿನ ಸಮಯದಲ್ಲಿ ಅನಾಥನು ಅಂತ ಒಂದು ವೇಳೆ ಯಾರಾದರೂ ಹೇಳೋದಾದರೆ ಅವರಿಗೆ ದೇವಾದಿದೇವನು ಇಳಿದು ಬಂದಿದ್ದಾನೆ. ಯಾಕಂದ್ರೆ ಸತ್ಯವೇದ ಹೇಳ್ತದೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ. ಈ ಲೋಕವನ್ನು ನೋಡ್ರಿ, ಎಷ್ಟೋ ಜನ ತಂದೆ ತಾಯಿದು ಅನಾಥರಾಗಿದ್ದಾರೆ, ಮಕ್ಕಳಿದ್ದು ತಂದೆ ತಾಯಿಗಳು ಅನಾಥರಾಗಿದ್ದಾರೆ. ಪ್ರಿಯ ಸಹೋದರಿಯೇ, ಅನಾಥಾಶ್ರಮಗಳಿಗೆ ಯಾರಾದರೂ ಮಕ್ಕಳನ್ನು ದತ್ತಿಗೆ ತೆಗೆದುಕೊಳ್ಳಕ್ಕೆ ಹೋದಾಗ ಆ ಮಕ್ಕಳು ಒಳಗೆ ವಿಜ್ಞಾಪನೆ ಮಾಡ್ಕೊಳ್ತಾರೆ, ಅಳ್ತಾರೆ, ಗೋಳಾಡ್ತಾರೆ, ಅಯ್ಯೋ ನಮ್ಮನ್ನು ಯಾರಾದರೂ ತಗೊಳ್ತಾರಾ, ನಮಗೆ ಯಾರಾದರೂ ಅಪ್ಪ ಅಮ್ಮ ಆಗಿ ಬರ್ತಾರಾ, ನಮ್ಮನ್ನು ಪೋಷಣೆ ಮಾಡೋಕ್ಕೆ ಯಾರಾದರೂ ಇದ್ದಾರಾ, ನಮಗೋಸ್ಕರ ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕೆ ಯಾರಾದರೂ ಇದ್ದಾರಾ ಅಂತ ಹಂಬಲದಿಂದ ಅವರು ಎದುರು ನೋಡ್ತಾ ಇರ್ತಾರೆ. ಆದರೆ ತಂದೆ ತಾಯಿ ಆಗಬೇಕಂತ ಬಯಸಿ ಅನಾಥಾಶ್ರಮಗಳಿಗೆ ಹೋಗುವಂಥ ಜನ ಏನು ಮಾಡ್ತಾರೆ ಅಂದರೆ ಅವರಿಗೆ ಸೆಲೆಕ್ಟ್ ಆದ ಮಗುನ ಮಾತ್ರ ಅವ್ರು ತೆಗೆದುಕೊಂಡು ಹೋಗ್ತಾರೆ. ಅದು ದೇವರ ವಾಕ್ಯ ಹೇಳ್ತದೆ, ಯಾರಿಗೆ ತಂದೆ ತಾಯಿ ಇಲ್ಲ, ಯಾರಿಗೆ ಅಣ್ಣ ತಮ್ಮ ಇಲ್ಲ, ಯಾರಿಗೆ ಬಂಧು ಬಳಗ ಇಲ್ಲ, ಈ ಲೋಕದಲ್ಲಿ ಯಾರಿಗೆ ಯಾರಿಲ್ಲ ಅವರಿಗೆ ಯೇಸು ನಾನಿದ್ದೀನಿ ಅಂತ ವಾಗ್ದಾನ ಮಾಡಿ, ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದೇ ಇಲ್ಲ. ನೀವು ನಂಬಿದ್ರೆ ನಿಮಗೆ ನಾನೇ ತಂದೆ, ನೀವು ನಂಬಿದ್ರೆ ನಿಮಗೆ ನಾನೇ ತಾಯಿ, ನೀವು ನಂಬಿದ್ರೆ ನಿಮಗೆ ಆಧಾರ ನಾನೇ, ನೀವು ನಂಬಿದ್ರೆ ನಿಮ್ಮನ್ನು ಪೋಷಣೆ ಮಾಡೋನು ನಾನೇ. ಪ್ರಿಯ ಸಹೋದರ ಸಹೋದರಿ, ಅನಾಥರ ಬಳಿಗೆ ಹೋಗಿ ಕೇಳಿ ನೋಡ್ರಿ, ಅವ್ರು ಕಣ್ಣೀರು ಹಾಕ್ತಾರೆ, ನಮಗೆ ಯಾರೂ ಇಲ್ಲ ಅಂತ ಹೇಳ್ತಾರೆ, ನಾವು ಅಪ್ಪ ಅಮ್ಮನ ಪ್ರೀತಿ ಕಂಡಿಲ್ಲ ಅಂತ ಹೇಳ್ತಾರೆ. ಎಷ್ಟೋ ಪುಟ್ಟ ಮಕ್ಕಳು ತಂದೆ ಬಿಟ್ಟು ಹೋದಾಗ ಆ ತಾಯಿ ಮಾತ್ರ ಇರುವಂಥ ಸಂದರ್ಭದಲ್ಲಿ ಯಾರಾದರೂ ತಂದೆ ಮಗುವನ್ನು ಪ್ರೀತಿ ಮಾಡುವಾಗ ಈ ಮಗು ನೊಂದುಕೊಳ್ಳುತ್ತೆ, ಈ ಮಗು ದುಃಖ ಪಡುತ್ತೆ. ಎಷ್ಟೋ ಮನೆಗಳಲ್ಲಿ ಚಿಕ್ಕ ಮಕ್ಕಳಿಗೆ ತಂದೆ ತಾಯಿಗಳೇ ಇಲ್ಲ. ಅಂಥವರ ಜೀವಿತವನ್ನು ಒಂದು ಸಲ ನೀವು ಜ್ಞಾಪಕ ಮಾಡಿ ನೋಡಿಕೊಳ್ಳ್ರಿ. ದೇವರ ವಾಕ್ಯ ಹೇಳ್ತದೆ, ಆ ಕಲ್ವಾರಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟಂಥ ಯೇಸು ನಮ್ಮನ್ನು ಪ್ರೀತಿ ಮಾಡಲ್ಪಟ್ಟ ನಿಮಿತ್ತವಾಗಿ ಅವನೆಲ್ಲವನ್ನ ಸಹಿಸಿಕೊಂಡಿದ್ದಾನಂತೆ. ದೇವರ ವಾಕ್ಯ ಹೇಳ್ತದೆ,
ನಮ್ಮ ಮೇಲೆ ಪ್ರೀತಿ ಇಟ್ಟ ನಿಮಿತ್ತವಾಗಿ ಅವನಿಗೆ ಹಂಟಿಂಗಿಂದ ಹೊಡೆಯುವಾಗ ಮಾಂಸ ಪೀಸ್ ಪೀಸ್ ಆಗಿ ಬರ್ತಾ ಇತ್ತು. ನಮ್ಮನ್ನು ನೋಡಿ ಅದನ್ನು ಸಹಿಸ್ಕೊಂಡಿದ್ದಾನೆ. ಅವನಿಗೆ ಹೊಡೆದು ಅವನ ಶರೀರವನ್ನು ಸೀಳು ಬಿಟ್ಟಂಗೆ ಮಾಡಿದ್ರಂತೆ. ರಕ್ತ ಹರಿತಾ ಇದೆ. ತಲೆಗೆ ಮುಳ್ಳಿನ ಕಿರೀಟ ಹಾಕಿದ್ದಾರೆ. ಕೈಗಳಿಗೆ ಕಾಲುಗಳಿಗೆ ಮೊಳೆ ಹೊಡೆದಿದ್ದಾರೆ. ಮೊಳೆ ಹೊಡೆಯುವಾಗ ಅವನು ಕೂಗುವಂಥ ಶಬ್ದ ನಮಗೋಸ್ಕರ. ಆ ಗಾಯವಾದ ಶರೀರ ಅದು ನಮಗೋಸ್ಕರ. ಅವನ ವೇದನೆ ಅದು ನಮಗೋಸ್ಕರ. ಅವನ ಬಾಧೆ ಅದು ನಮಗೋಸ್ಕರ. ಅವನು ದೇವರ ಬಳಿಯಲ್ಲಿ ಕೂಗ್ತಾ ಇದ್ದಾನಲ್ಲ, ಬಲವಾಗಿ ಇವರನ್ನು ರಕ್ಷಿಸು, ಅದು ನಮಗೋಸ್ಕರ. ದೇವರ ವಾಕ್ಯ ಹೇಳ್ತದೆ, ರೋಗದಲ್ಲಿದ್ದೀರಾ, ನಂಬುವಾಗ ದೇವರು ಇಳಿದು ಬಂದಿದ್ದಾನೆ. ಶಾಪದಲ್ಲಿದ್ದೀರಾ, ದೇವರು ಇಳಿದು ಬಂದಿದ್ದಾನೆ. ಅನಾಥರಾಗಿದ್ದೀರಾ, ದೇವರು ಇಳಿದು ಬಂದಿದ್ದಾನೆ. ಯಾರು ದಿಕ್ಕಿಲ್ಲದವರಾಗಿದ್ದೀರಾ, ನಿಮಗಾಗಿ ದೇವಾದಿ ದೇವ ಇಳಿದು ಬಂದಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರ ನಮ್ಮ ಮಧ್ಯದಲ್ಲಿ ದೇವರಿದ್ದಾನೆ? ಎಷ್ಟು ಜನ ನಂಬ್ತೀರ ನಮ್ಮ ಮಧ್ಯದಲ್ಲಿ ದೇವರಿದ್ದಾನೆ? ಎಷ್ಟು ಜನ ನಂಬ್ತೀರ ನಾವು ಅನಾಥರಲ್ಲ? ಎಷ್ಟು ಜನ ನಂಬ್ತೀರ ನಾವು ಅನಾಥರಲ್ಲ? ನಮ್ಮ ತಂದೆ ತಾಯಿ ಕೈ ಬಿಟ್ಟಿದ್ದಾರಾ? ನಮ್ಮ ಕೆಲಸ ಕೈ ಬಿಟ್ಟು ಹೋಗಿದ್ಯಾ? ನಮ್ಮ ಆಸ್ತಿ ಕೈ ಬಿಟ್ಟು ಹೋಗಿದ್ಯಾ? ನಮ್ಮ ಬಂಧು ಬಳಗ ಕೈ ಬಿಟ್ಟು ಹೋಗಿದ್ಯಾ? ನಾವು ನಂಬಿದ ಜನ ನಮ್ಮನ್ನು ಕೈ ಬಿಟ್ಟು ಹೋಗಿದ್ದಾರಾ? ಯೇಸು ವಾಗ್ದಾನ ಮಾಡ್ತಾನೆ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಾನು ನಿನ್ನ ತೊರೆಯೋದಿಲ್ಲ. ದಾನಿಯೇಲ್ ಸಿಂಹದ ಗವಿಯಲ್ಲಿ ಇರಬೇಕಾದ್ರೆ ಅವನ ಪಕ್ಷದಲ್ಲಿ ಯಾರಿಲ್ಲ. ಅವನಿಗೆ ಒಂದೇ ಕಾನ್ಫಿಡೆನ್ಸ್, ಕರೆಯಲ್ಪಟ್ಟ ದೇವ್ರ ನಂಬಿಗಸ್ತ, ಕರೆಯಲ್ಪಟ್ಟ ದೇವ್ರ ನಂಬಿಗಸ್ತ. ಪ್ರಿಯ ಸಹೋದರ ಸಹೋದರಿಯೇ, ಆ ಟೈಮಲ್ಲಿ ಅವನಿಗಿದ್ದ ನಂಬಿಕೆ ಯಾವ ಸಿಂಹ ಅವನಿಗೆ ಹಾನಿ ಮಾಡಲಿಲ್ಲ ಅಂತೆ. ಇವತ್ತು ಸಿಂಹದೋಪಾದಿಯಲ್ಲಿ ಬರುವಂಥ ಸಮಸ್ಯೆಗಳನ್ನು ನೋಡಿ ನೀವು ಭಯಪಡಬೇಡ್ರಿ. ಎರಿಕೋ ಕೋಟೆಯನ್ನು ನೋಡಿ ಭಯಪಡಬೇಡ್ರಿ. ಸಮುದ್ರವನ್ನು ನೋಡಿ ಭಯಪಡಬೇಡ್ರಿ. ಅಲೆಗಳೋಪಾದಿಯಲ್ಲಿ ಬರುವಂಥ ಸಮಸ್ಯೆಗಳನ್ನ ನೋಡಿ ನೀವು ಭಯಪಡಬೇಡ್ರಿ. ನಮ್ಮ ದೇವಾದಿ ದೇವ ಇವತ್ತಿಗೂ ಜೀವಂತವಾಗಿದ್ದಾನೆ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ನನ್ನ ಯೇಸು ಜೀವಂತವಾಗಿದ್ದಾನೆ, ನನ್ನ ಯೇಸು ಜೀವಂತವಾಗಿದ್ದಾನೆ, ನನ್ನ ಯೇಸು ಜೀವಂತವಾಗಿದ್ದಾನೆ. ನಂಬುವಾಗ ನಿನ್ನ ಮನೆಯಲ್ಲಿ ಕೆಲಸ ಮಾಡ್ತಾನೆ, ನಂಬುವಾಗ ನಿನ್ನ ಶರೀರದಲ್ಲಿ ಕೆಲಸ ಮಾಡ್ತಾನೆ, ನಂಬುವಾಗ ನಿನ್ನ ಕೆಲಸದಲ್ಲಿ ಕೆಲಸ ಮಾಡ್ತಾನೆ. ನೀನು ನಂಬುವಾಗ ನಿನಗೆ ಬೇಕಾದದನ್ನು ಕೊಟ್ಟು ಅವನು ನಡೆಸೋದಕ್ಕೆ ಶಕ್ತನಾಗಿದ್ದ. ಹಲ್ಲೆಲೂಯಾ. ಮೋಸಸ್ ಅನಾಥನಾಗಿ ಕಾಣಲ್ಪಡುವಾಗ ಪರಲೋಕದ ದೇವರು ಇಳಿದು ಬರ್ತಾನೆ. ದಾವೀದ ಕಾಡಲ್ಲಿ ಅನಾಥನಾಗಿ ಕಾಣಲ್ಪಡುವಾಗ ಅವನ ಅಭಿಷೇಕ ಹುಡುಕಿ ಅವನ ಬಳಿಗೆ ಬರ್ತದ್ರಿ. ದಾನಿಯೇಲ್ ಅನಾಥನಾಗಿ ಕಾಣಲ್ಪಡುವಾಗ ಪರಲೋಕದ ದೇವರು ಇಳಿದು ಬರ್ತಾನ್ರಿ. ಪ್ರಿಯ ಸಹೋದರಿಯೇ, ಅಪೊಸ್ತಲರು ಅನಾಥರಾಗಿ ಕಾಣಲ್ಪಡುವಾಗ ಅಭಿಷೇಕದ ಆತ್ಮನು ಅವರ ಒಳಗೆ ಪ್ರವೇಶ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ಆತ್ಮನೆಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಇದೆಯಂತೆ. ದೇವರ ಆತ್ಮನೆಲ್ಲಿದ್ದಾನೋ ಅಲ್ಲಿ ಬಿಡುಗಡೆ. ಎಷ್ಟು ಜನ ಈ ತಿಂಗಳು ವಾಗ್ದಾನ ನಂಬ್ತೀರಾ? ನಾನು ಯೇಸು ನಮಗೆ ಅನಾಥರಾಗಿ ಬಿಡಲ್ಲ ಅಂತ, ನನ್ನ ಯೇಸು ನಮ್ಮನ್ನು ಅನಾಥರಾಗಿ ಬಿಡಲ್ಲ ಅಂತ, ನನ್ನ ಯೇಸು ನಮ್ಮನ್ನು ಅನಾಥರಾಗಿ ಬಿಡಲ್ಲ, ನಮ್ಮನ್ನು ಕೈ ಬಿಡೋದಿಲ್ಲ, ನಮ್ಮನ್ನು ತೊರೆಯೋದಿಲ್ಲ, ನಮ್ಮನ್ನು ಮರೆಯೋದಿಲ್ಲ. ಒಂದು ಆಮೇಲೆ ಹೇಳ್ರಿ. ಸತ್ಯವೇದ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿ, ಎಸ್ತೇರ್ ಅವಳು ಅನಾಥಳಾಗಿದ್ಲು. ಎಸ್ತೇರ್ ಏನು ಹೆಸರಿನ ಅರ್ಥ ಏನು ಗೊತ್ತಾ? ಸತ್ಯವೇದ ಹೇಳ್ತದೆ, ಎಸ್ತೇರ್ ಅನ್ನುವಂಥ ಹೆಸರಿನ ಅರ್ಥ ನಕ್ಷತ್ರ, ನಕ್ಷತ್ರ ಅಂತ. ಅವ್ರ ತಂದೆ ತಾಯಿ ಆ ಮಗಳು ಹುಟ್ಟಿದಾಗ ಎಸ್ತೇರ್ ಅಂತ ನಾಮಕರಣ ಮಾಡ್ತಾರೆ. ಆದರೆ ಆ ಹೆಸರಿನ ಅರ್ಥ ನಕ್ಷತ್ರ ಅಂತ. ನಕ್ಷತ್ರ ಅಂದ್ರೇನು? ಹೊಳೆಯುವಂಥ ನಕ್ಷತ್ರ. ಆದರೆ ಅವಳ ಜೀವನದಲ್ಲಿ ಆ ಹೊಳಪೇ ಇಲ್ಲ. ಅವಳ ಜೀವನ ಕತ್ತಲೆ ಆಗೋಗಿದೆ. ಅಪ್ಪ ಅಮ್ಮ ಸತ್ತೋಗಿದ್ದಾರೆ. ಚಿಕ್ಕಪ್ಪನ ಬಳಿ ಬೆಳೀತಾ ಇದ್ದಾಳೆ. ಏನು ಬೇಕಾದರೂ ಚಿಕ್ಕಪ್ಪನ ಕೇಳಬೇಕಾಗಿತ್ತು. ಊಟ ಬೇಕಾ ಚಿಕ್ಕಪ್ಪನಿಗೆ ಕೇಳಬೇಕು, ಬಟ್ಟೆ ಬೇಕಾ ಚಿಕ್ಕಪ್ಪನಿಗೆ ಕೇಳಬೇಕು, ಅನುಕೂಲ ಬೇಕಾ ಚಿಕ್ಕಪ್ಪನಿಗೆ ಕೇಳಬೇಕು. ಸ್ವಂತ ತಂದೆ ತಾಯಿಗಳಿಲ್ಲ. ಅನಾಥಳ ಹೆಸರು ನಕ್ಷತ್ರ. ಅನಾಥಳ ಹೆಸರು ನಕ್ಷತ್ರ. ಪ್ರಿಯ ಸಹೋದರಿಯೇ,
ಇವತ್ತು ಎಷ್ಟೋ ಜನರ ಲೈಫ್ ಹೆಸರಿನಾಗಿಲ್ಲ, ಹೆಸರಿನಾಗಿಲ್ಲ. ಅವ್ರ ಹೆಸರೇ ಒಂದಿರ್ತದೆ, ಅವ್ರ ಜೀವನನೇ ಒಂದಾಗಿರ್ತದೆ. ಹೆಸರಿಡುವಾಗ ಏನು ಮಾಡ್ತಾರೆ ಗೊತ್ತಾ ಜನ? ಎಲ್ಲ ದೇವರುಗಳ ಬಳಿಗೆ ಹೋಗ್ತಾರೆ. ಈ ಹೆಸರು ಇಡ್ಬೋದಾ? ಈ ಹೆಸರಿಗೆ ತಕ್ಕಂತೆ ನನ್ನ ಮಗ ಮಗಳು ಚೆನ್ನಾಗಿರ್ತಾರ? ಅವರ ಭವಿಷ್ಯತ್ತು ಆರೋಗ್ಯವಾಗಿರುತ್ತಾ? ಒಂದು ತಂದೆ ತಾಯಿ ನನ್ನ ಹತ್ರ ಬಂದಿದ್ರು. ನಾವು 10,000 ಕೊಟ್ಟು ಈ ಹೆಸರು ಇಡ್ಬೋದಾ ಅಂತ ಕೇಳ್ಕೊಂಡು ಬಂದು ಅವ್ರು ಹೇಳಿದ್ರು, ನಿಮ್ಮ ಮಗ 90 ವರ್ಷದವರೆಗೂ ಬದುಕ್ತಾನೆ ಅಂತ. 90 ವರ್ಷಗಳ ಕಾಲ ನಿಮ್ಮ ಮಗ ಬದುಕ್ತಾನೆ ಅಂತ ಹೇಳಿದ್ದಾರೆ ಸರ್. ಆದರೆ ಹೆಸರಿಟ್ಟು 9 ತಿಂಗಳಲ್ಲಿ ಸತ್ತೋಗ್ಬಿಟ್ಟ. ಅರಮನೆಗೆ ನನ್ನ ಹೆಂಡತಿಯ ಸೌಂದರ್ಯವನ್ನ ತೋರಿಸಲಿಕ್ಕೆ ರಾಜ ಹೆಂಡತಿಯನ್ನ ಕರಿಬೇಕಾದ್ರೆ ಆಕೆ ಬರೋದಿಲ್ಲ, ಅರಮನೆಗೆ ಬರೋದಿಲ್ಲ, ರಾಜನ ಮಾತು ಕೇಳಲ್ಲ. ಮಂತ್ರಿ ಬಂದು ಹೇಳ್ತಾರೆ ರಾಜನಿಗೆ, ರಾಜ ಇದೊಂದು ದೊಡ್ಡ ಅವಮಾನ, ಇದು ನಮ್ಮ ರಾಜ್ಯಕ್ಕೆ ಅಪಮಾನ. ಎಷ್ಟೋ ರಾಜರು ಬಂದು ಕೂತವ್ರೆ, ಬೇರೆ ರಾಜ್ಯದ ರಾಜರೆಲ್ಲ ಬಂದಿದ್ದಾರಲ್ಲ, ಕಡೆ ದಿನದ ಔತಣಕ್ಕೆ ನಿನ್ನ ಹೆಂಡತಿಯಾಗಿರುವಂತ ರಾಣಿ ಇಲ್ಲಿಗೆ ಒಂದು ವೇಳೆ ಬರದೆ ಹೋದ್ರೆ ನಿನಗೂ ರಾಜ್ಯಕ್ಕೂ ನಮ್ಮೆಲ್ಲರಿಗೂ ಅವಮಾನ. ರಾಜನಿಗೆ ತುಂಬಾ ತಲೆನೋವು ಆಗುತ್ತೆ. ರಾಣಿ ಬರ್ತಾ ಇಲ್ಲ. ಮಂತ್ರಿ ಹೇಳ್ತಾರೆ, ನಿನ್ನ ಹೆಂಡತಿನೇ ನಿನ್ನ ಮಾತು ಕೇಳಿಲ್ಲ ಅಂದ್ರೆ ನಾಳಿನ ದಿನ ಜನಗಳ ಒಳಗೆ ನಿನಗೆ ಭಯ ಬರುತ್ತಾ? ರಾಣಿನೇ ಗಂಡನ ಮಾತು ಕೇಳಲಿಲ್ಲವ, ಇನ್ನು ಪ್ರಜೆಗಳು ಅವರ ಮನೆಗಳಲ್ಲಿ ಗಂಡಂದಿರ ಮಾತನ್ನ ಕೇಳ್ತಾರ? ಆ ಭಯದ ನಿಮಿತ್ತವಾಗಿ ಆ ಕ್ಷಣದಲ್ಲಿ ರಾಜ ಒಂದು ಆಜ್ಞೆ ಮಾಡ್ತಾನೆ. ಹಾಗಾದ್ರೆ ವೆರಿ ಶಾರ್ಟ್ ಟೈಮ್ ಅಲ್ಲಿ ಅರ್ಜೆಂಟ್ ಆಗಿ ಈ ರಾಜ್ಯದ ಪಟ್ಟಕ್ಕೆ ರಾಣಿ ಆಗಲಿಕ್ಕೆ ಯೋಗ್ಯರು ಯಾರಿದ್ದಾರೋ ಅವರನ್ನು ಹುಡುಕಿ ಭಯ ಪಡಬೇಡಿ. ಕತ್ತಲಿದ್ರು ನನ್ನ ದೇವರು ಬೆಳಕಾಗಿದ್ದಾನೆ. ನಮ್ಮನ್ನ ಕತ್ತಲೆಯಿಂದನೇ ಬೆಳಕಿಗೆ ತಂದು ಬಿಟ್ಟಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಈ ರಾಜನ ಒಂದು ಆಜ್ಞೆ ಏನಪ್ಪಾ ಅಂದ್ರೆ, ಯಾರು ಈ ರಾಜ್ಯದ ರಾಣಿ ಆಗ್ಲಿಕ್ಕೆ ಯೋಗ್ಯರಾಗಿದ್ದಾರೋ ಆಕೆನ ಹುಡುಕಿ ಆ ಅದೃಷ್ಟ ಯಾರಿಗೆ ಹುಡುಕಿ ಬಂದಿದೆ ಅಂದ್ರೆ, ಹುಟ್ಟಿದಾಗಿಂದ ಮದುವೆಯ ಒಂದು ಸಮಯ ಬರೋ ತನಕ ಕತ್ತಲಲ್ಲಿದ್ದಂತ ಎಸ್ತರ್, ಒಳಪೆ ಇಲ್ಲದಂತ ಎಸ್ತರ್, ಬೆಳಕೆ ಕಾಣದಂತ ಎಸ್ತರ್, ನಾನು ನತಾದೃಷ್ಟಳು ಅಂತ ಹೇಳ್ಕೊಂಡಿರ್ಬಹುದು, ನಾನು ಅನಾಥಳು ಅಂತ ಹೇಳ್ಕೊಂಡಿರ್ಬಹುದು, ನನಗೆ ತಂದೆ ತಾಯಿ ಇಲ್ಲವಲ್ಲ, ನನಗೆ ಯಾರು ಇಲ್ಲದವಳಾಗಿ ಹೋಗ್ಬಿಟ್ಟಲ್ಲ ಅಂತ ಆಕೆ ದುಃಖಪಟ್ಟಂತ ದಿನಗಳು ಕೊನೆಗಾಣುತ್ತಾ ಇದೆ. ಪ್ರಿಯ ಸಹೋದರಿಯೇ, ರಾಜನ ದೃಷ್ಟಿ ಎಸ್ತರ್ ಮೇಲೆ ಬಿದ್ದಾಗ ದೇವರ ವಾಕ್ಯ ಹೇಳ್ತದೆ, ಆಕಾಶದ ಕೆಳಗೆ ಭೂಮಿಯ ಒಳಗೆ ಎಲ್ಲಾ ಕಾರ್ಯಕ್ಕೂ ಒಂದು ಸಮಯವನ್ನು ದೇವರು ನಿಗದಿ ಮಾಡಿದ್ದಾನೆ. ಹಲ್ಲೆಲೂಯಾ. ನಮ್ಮ ಇವನವ್ರು ಹೇಳ್ತಾ ಇದ್ರು, ನಮ್ಮ ಸಾಹೇಬ್ರನ್ನ ಕರ್ಕೊಂಬರ್ತೀನಿ ಅಂತ. ಅವರಿಗೆ ಬರೋ ಟೈಮ್ ಇವತ್ತಾಯ್ತು. ಹಲ್ಲೆಲೂಯಾ. ಅದು ಜೋರಾಗಿ ಹೇಳ್ರಿ. ದೇವರ ವಾಕ್ಯ ಹೇಳ್ತದೆ, ಟೈಮ್ ಬರುವಾಗ ಕತ್ತಲೆ ಜನರಿಗೆ ದೇವರು ಬೆಳಕಾಗಿರೋದು ಬರ್ತಾನೆ. ನಿಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ಕೊಂಡು ತರ್ತಾನೆ. ಇಸ್ರಾಯೇಲ್ ಜನಗಳು ಕತ್ತಲೆಯಲ್ಲಿದ್ದಾರೆ, ಅನಾಥರಾಗಿದ್ದಾರೆ, ಬಡಪಾಯಿಗಳಾಗಿದ್ದಾರೆ, ಜೀತದಾಳಾಗಿದ್ದಾರೆ, ಯಾವ ಸೌಕರ್ಯ ಇಲ್ಲದವರಾಗಿದ್ದಾರೆ, ಆರೋಗ್ಯ ಬಂದು ಅನಾರೋಗ್ಯ ಬಂದು ಹೇಳ್ಕೊಳ್ಳಾಗಿಲ್ಲ, ಮೆಡಿಸಿನ್ ತಗೊಳ್ಳಾಗಿಲ್ಲ, ಜೀವಂತವಾಗಿರುವ ದಿನದ ತನಕ ಪ್ರತಿದಿನ ಸಾಯಲೇಬೇಕವರು. ಇಂಥ ಪರಿಸ್ಥಿತಿಯ ಜನಗಳನ್ನು ಅವರು ಕಣ್ಣೀರಿಡುವಾಗ ಪರಲೋಕದ ದೇವರು ಭೂಲೋಕಕ್ಕೆ ಇಳಿದು ಬಂದಿದ್ದಾನೆ. ಇವತ್ತು ಎಷ್ಟು ಜನ ನಂಬ್ತೀರ? ನಮ್ಮ ಮಧ್ಯದಲ್ಲಿ ನಮ್ಮ ದೇವರು ಇಳಿದು ಬಂದಿದ್ದಾನೆ. ನೀವು ನಂಬುವಾಗ ನಿಮ್ಮ ಮನೆಗೆ ಇಳಿದು ಬರ್ತಾನ್ರಿ. ನೀನು ನಂಬುವಾಗ ನಿನ್ನ ಆರೋಗ್ಯದ ಮೇಲೆ ಅನಾರೋಗ್ಯದ ಮೇಲೆ ಇಳಿದು ಬರ್ತಾನೆ. ದೆವ್ವಗಳ ಮೇಲೆ ಅವನು ಇಳಿದು ಬಂದು ದೆವ್ವನ ಓಡಿಸ್ತಾ
ಕಾನ್ಫಿಡೆನ್ಸ್ ನಿಮ್ಗೆ ಇರಬೇಕು. ಇದು ಮನುಷ್ಯ ಹೇಳ್ತಾ ಇದ್ರು, ಯಾರೋ ಬಂದು ಗಲಾಟೆ ಮಾಡ್ತಾ ಇದ್ರೆ ನಾನು ದೇವರಿಗೆ ಬರ್ದಾಕ್ತೀನಿ, ನನಗೆ ಎಷ್ಟೋ ದೇವರುಗಳಿಗೆ ಬರ್ದಾಕ್ಬಿಟ್ರು ಜನ. ಪಾಪ ಯಾವ ದೇವರು ಬಂದಿಲ್ಲ ನಾನು. ಯಾಕೆಂದರೆ ಲೋಕದಲ್ಲಿರುವವನಿಗಿಂತ ನನ್ನಲ್ಲಿ ವಾಸ ಮಾಡೋ ದೇವರು, ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವಂಥ ದೇವರು. ಆ ನಂಬಿಕೆ ಯಾರಲ್ಲಿ ಇರಬೇಕು? ದೆವ್ವ ಬಂತು ಅಂದ್ರೆ ಎಲ್ಲಿ ಕೂಡ ಇದೆಯಾ? ದೆವ್ವ ಇಲ್ದಿರೋ ಜಾಗನೇ ಇಲ್ಲ, ಅದೇ ಟೈಮಲ್ಲಿ ದೇವರು ಇಲ್ದಿರೋ ಜಾಗನೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಲೈಫ್ ಕತ್ತಲೆನಾ? ದೇವ್ರಿಗೆ ಒಪ್ಪಿಸ್ಕೊಡು, ಅವನು ಬೆಳಕಾಗಿ ಮಾಡಲಿಕ್ಕಿದ್ದಾನೆ. ಎಸ್ತರ್ ರಾಣಿ ಬೆಳಕಿಗೆ ಬಂದಿದ್ದಾಳೆ. ಬೆಳಕಲ್ಲಿ ಬಂದಾಗ ದೊಡ್ಡ ಸಮಸ್ಯೆ ಬಂದ್ಬಿಡ್ತು. ಅವರು ಜಾತಿ ಜನಾಂಗ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾಗ ಆ ಮೊರ್ದೆಕೈ ಹೋಗಿ ಹೇಳ್ತಾನೆ, ಅಮ್ಮ ನಿಮ್ಮ ಜನಾಂಗಕ್ಕೆ ದೊಡ್ಡ ಆಪತ್ತು ಬಂದಿದೆ. ಆಕೆ ಹೇಳ್ತಾಳೆ, ನಾನೇನು ಮಾಡೋಕ್ಕಾಗೋದಿಲ್ಲ, ರಾಜನ ಬಳಿಗೆ ಹೋಗೋಕ್ಕಾಗಲ್ಲ, ರಾಜಾಜ್ಞೆ ಬರೋವರೆಗೂ ರಾಜನ ಬಳಿಗೆ ಹೋಗೋಕ್ಕಾಗಲ್ಲ. ಆದ ಕಾರಣ ಐ ಆಮ್ ವೆರಿ ಸಾರಿ, ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ. ಆಗ ಮೊರ್ದೆಕೈ ಹತ್ಕೊಂಡು ಕೂತ್ಕೊಂಡಿಲ್ರಿ, ಅವನು ಕಾನ್ಫಿಡೆನ್ಸಲ್ಲಿ ಹೇಳ್ತಾನೆ, ಎಸ್ತರ್, ಒನ್ ಟೈಮ್ ನೀನು ಕತ್ತಲಲ್ಲಿದ್ದೆ, ನಿನ್ನ ಕೇರೆ ಯಾರು ಮಾಡ್ತಾ ಇರಲಿಲ್ಲ, ಅನಾಥರಾಗಿ ಬಿದ್ದಿದ್ದ ನೀನು. ದೇವರ ದಯ ಬಂದ ನಿಮಿತ್ತವಾಗಿ ಕೆಳಮಟ್ಟದಿಂದ ಉಪ್ಪರಿಗೆ ಮೇಲೆ ಬಂದಿದ್ಯಾ. ಆ ಮಾತು ದಾವೀದ ಹೇಳ್ತಾನೆ, ಕಾಡಲ್ಲಿದ್ದಾಗ ನಾನು ಅನಾಥನಾಗಿ ಕೆಳಮಟ್ಟದಲ್ಲಿದ್ದ ದೇವ, ನನ್ನನ್ನು ನಮ್ಮ ಅಪ್ಪ ನೆನಪು ಮಾಡ್ಕೊಂಡಿಲ್ಲ, ನಮ್ಮ ಅಣ್ಣ ನೆನಪು ಮಾಡ್ಕೊಂಡಿಲ್ಲ, ನಮ್ಮ ಬಂಧುಗಳು ನೆನಪು ಮಾಡ್ಕೊಂಡಿಲ್ಲ, ನಮ್ಮ ಸ್ನೇಹಿತರು ನೆನಪು ಮಾಡ್ಕೊಂಡಿಲ್ಲ. ಆ ಸಮಯದಲ್ಲಿ ನನ್ನನ್ನು ಜ್ಞಾಪಕ ಮಾಡಿಕೊಂಡಿದ್ದು ನೀನು. ಅವನು ಹೇಳ್ತಾನೆ, ನೀನು ಜ್ಞಾಪಕ ಮಾಡ್ಕೊಳ್ಳುವಾಗ ನಾನು ತಿಪ್ಪೆಯಲ್ಲಿದ್ದೆ, ನೀನು ಜ್ಞಾಪಕ ಮಾಡ್ಕೊಳ್ಳುವಾಗ ನನ್ನ ಹತ್ರ ಏನೂ ಇಲ್ಲ, ಜ್ಞಾಪಕ ಮಾಡ್ಕೊಳ್ಳುವಾಗ ಅನಾಥ. ನೀನು ಜ್ಞಾಪಕ ಮಾಡ್ಕೊಂಡ ಮೇಲೆ ಇವತ್ತು ನಾನು ರಾಜನಾಗಿದ್ದೇನೆ, ಇವತ್ತು ನಾನು ಅರಸನಾಗಿದ್ದೇನೆ. ನನ್ನ ಹತ್ರ ಏನಿಲ್ಲ ಅಂತಿಲ್ಲ, ಎಲ್ಲ ಇದೆ ನನ್ನ ಹತ್ರ. ಇದಕ್ಕೆ ಕಾರಣ ನೀನು. ತಿಪ್ಪೆಯಲ್ಲಿದ್ದ ನನ್ನನ್ನು ಉಪ್ಪರಿಗೆ ಮೇಲೆ ಕೊಂಡು ತಂದೆ. ಆ ಎಸ್ತರ್ಗೆ ಮೊರ್ದೆಕೈ ಹೇಳ್ತಾನೆ, ಒಂದು ಟೈಮ್ ನೀನು ತಿಪ್ಪೆಯಲ್ಲಿದ್ದೆ, ಈಗ ನೀನು ಯಾರನ್ನ ನೆನೆಸ್ಕೊಳ್ಬೇಕಂದ್ರೆ ರಾಣಿಯಾಗಿದ್ಯಲ್ಲ, ಇದಕ್ಕೆ ಕಾರಣ ನನ್ನ ದೇವರೇ, ಇದಕ್ಕೆ ಕಾರಣ ನನ್ನ ದೇವರೇ. ಅನಾಥವಾಗಿ ಅಳ್ತಾ ಇದ್ದಲ್ಲ, ಯಾರಿಲ್ಲ ಅಂತ ಅಳ್ತಾ ಇದ್ದಲ್ಲ, ಬಡವಿ ಅಂತ ಅಳ್ತಾ ಇದ್ದಲ್ಲ, ಓ ನಾನು ಏನಿಲ್ಲದವಳಾಗಿ ಅಳ್ತಾ ಇದ್ದಲ್ಲ, ಆ ಸಮಯದಲ್ಲಿ ನಿನ್ನನ್ನು ಜ್ಞಾಪಕ ಮಾಡಿಕೊಂಡಿದ್ದು ನನ್ನ ದೇವರು. ಇವತ್ತು ಆಸ್ತಿ ಅಂತಸ್ತು ಎಲ್ಲ ಬಂದಾಗ ಜೀವ ಕೊಟ್ಟ ದೇವರನ್ನ ಜನ ಮರಿತಾ ಇದ್ದಾರೆ, ಆರೋಗ್ಯ ಕೊಟ್ಟ ದೇವರನ್ನ ಮರಿತಾ ಇದ್ದಾರೆ, ಅಂತಸ್ತು ಕೊಟ್ಟ ದೇವರನ್ನ ಮರಿತಾ ಇದ್ದಾರೆ. ಎಲ್ಲದಕ್ಕಿಂತ ಮೇಲಾಗಿ ನಮಗಾಗಿ ರಕ್ತ ಸುರಿಸಲ್ಪಟ್ಟ ಯೇಸುವನ ಜನ ಮರಿತಾ ಇದ್ದಾರಲ್ಲ. ನಿತ್ಯ ಜೀವಕ್ಕಿಂತ ನಿನ್ನ ಆಸ್ತಿ ಮುಖ್ಯನಾ? ನಿತ್ಯ ಜೀವಕ್ಕಿಂತ ಈ ಲೋಕ ಮುಖ್ಯನಾ? ನಿತ್ಯ ಜೀವಕ್ಕಿಂತ ಈ ಲೋಕದ ಆಡಂಬರದ ಜೀವಿತ ನಿನಗೆ ಮುಖ್ಯನಾ? ಅದನ್ನು ಯೇಸು ನಮಗೆ ಕೇಳ್ತಾನೆ ಇವತ್ತು. ಒಂದು ಟೈಮ್ ನೀವು ಯಾರಿಲ್ಲದವರಾಗಿದ್ರಲ್ಲ, ನಾನು ನಿಮ್ಮನ್ನು ರಕ್ಷಕನಾಗಿ ಬಂದೆ. ನಿಮಗೆ ಇವತ್ತು ನಾನು ತಂದೆ ತಾಯಿಯಾಗಿ ನಿಂತ್ಕೊಂಡೆ, ನಿಮಗೆ ರಕ್ಷಕನಾಗಿ ನಿಂತ್ಕೊಂಡೆ, ವಿಮೋಚಕನಾಗಿ ನಿಂತ್ಕೊಂಡೆ, ಪಾಪ ಪರಿಹಾರಕನಾಗಿ ನಿಂತ್ಕೊಂಡೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟೆ, ನಿಮ್ಮ ಆಸೆಗಳನ್ನ ನಾನು ನೆರವೇರಿಸಿದೆ, ನಿಮಗೆ ನಾನು ಬಿಡುಗಡೆ ಕೊಟ್ಟಲ್ಲ. ಒಂದು ಟೈಮ್ ನಿಮ್ಮ ಗಂಡ ಕುಡಿತಾ ಇದ್ದಲ್ಲ, ವ್ಯಭಿಚಾರದಲ್ಲಿದ್ನಲ್ಲ, ಪಾಪದಲ್ಲಿದ್ನಲ್ಲ, ಮೋಸದಲ್ಲಿದ್ನಲ್ಲ, ಕಳ್ಳತನ ಮಾಡ್ತಾ ಇದ್ದಲ್ಲ, ಲೋಕ ಬಿಟ್ಟು ಹೋಗುವಂತ ದಿನಗಳಲ್ಲಿ ಕಾಲ ಕಳೀತಾ ಇದ್ದಲ್ಲ, ಆಗ ನಾನು ನಿಮ್ಮನ್ನು ಜ್ಞಾಪಕ ಮಾಡಿಕೊಂಡೆ. ಹಲ್ಲೆಲೂಯಾ. ಆ ಯೇಸು ಹೇಳ್ತಾನೆ, ಪ್ರಿಯರೇ, ಮೊರ್ದೆಕೈ ಹೇಳ್ತಾನೆ, ಈ ದಿನಕ್ಕಾಗಿ ದೇವರು ನಿನ್ನನ್ನು ಕೊಂಡು ತಂದಿದ್ದು, ನಿನ್ನ ಜನಾಂಗ ರಕ್ಷಣೆಗಾಗಿ ದೇವರು ನಿನ್ನನ್ನು ಆರಿಸ್ಕೊಂಡ. ನಕ್ಷತ್ರ ಇವತ್ತು ಒಳೆಯೋ ಟೈಮ್, ಆ ಬೆಳಕನ್ನು ತೋರಿಸುವಂಥ ಟೈಮ್, ಬೇರೆಯವರಿಗೆ ಮಾರ್ಗದರ್ಶನ ಆಗುವಂಥ ಟೈಮ್, ನಿನ್ನ ದೇವರ ನಾಮವನ್ನು ಪ್ರಚುರ ಮಾಡುವಂಥ ಒಂದು ಟೈಮ್. ನೀನಿವತ್ತು ಬಿಟ್ಟರೆ ನಮಗೇನು ಭಯ ಇಲ್ಲ, ನಮಗೆ ಬೇರೆ ಕಡೆಯಿಂದ ಸಹಾಯ ಬರುತ್ತೆ. ಒಂದು ಹಲ್ಲೆಲೂಯಾ ಹೇಳ್ರಿ. ಎಷ್ಟು ಜನ ನಂಬ್ತೀರ? ಹೇಳ್ದವರೆಲ್ಲ ಸಹಾಯ ನಿಲ್ಲಿಸಿದ್ರೆ ನನ್ನ ದೇವ್ರ ಸಹಾಯ
ಫೀಸ್ ಕಟ್ಟಕ್ಕೆ, ಸ್ಕೂಲ್ಗೆ, ರೇಷನ್ಗೆ, ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮಗೆ ಪಾಕೆಟ್ ಮನಿಗೆ ಹಣ ಇಲ್ಲ ಅಂತ ಚಿಂತೆ ಮಾಡಬೇಡ್ರಿ. ರೇಷನ್ ಇಲ್ಲ ಅಂತ ಚಿಂತೆ ಮಾಡಬೇಡ್ರಿ. ಅನಾರೋಗ್ಯದಲ್ಲಿ ಇದ್ದೀನಿ ಅಂತ ಚಿಂತೆ ಮಾಡಬೇಡ್ರಿ. ಸರ್ವಶಕ್ತನಾದ ದೇವರು ನಿಮ್ಮ ಆಸೆಗಳನ್ನ ಪೂರೈಸೋದಕ್ಕೆ ಅವನು ಶಕ್ತನಾಗಿದೆ. ಎಸ್ತೇರಿಗೆ ಭಯ ಬಂದುಬಿಡ್ತು. ಹೌದಲ್ಲ, ಒಂದು ದಿನ ನಾನು ಅನಾಥಳಾಗಿದ್ದೆ, ಈ ದಿನಕ್ಕೆ ಈ ಒಂದು ರಾಜ್ಯದ ರಾಣಿ ಆಗೋದಕ್ಕೆ ನಮ್ಮ ದೇವರು ಕಾರಣಕರ್ತನಾದ ನಿಮಿತ್ತವಾಗಿ ಅವನಿಗೋಸ್ಕರ ಈ ಜೀವ ಕೊಡೋಕ್ಕೆ ನಾನು ರೆಡಿ. ಆ ಅರ್ಕೆಯ ನಿಮಿತ್ತ ಅವಳು ಹೇಳ್ತಾಳೆ, ಹಾಗಾದರೆ ನಾನು ನನ್ನ ಟೀಮ್ ಇವತ್ತಿಂದ ಉಪವಾಸ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ತೇವೆ. ನಮ್ಮ ಜಾತಿ ಜನಾಂಗಕ್ಕೋಸ್ಕರ ಉಪವಾಸ ಮಾಡ್ತೇವೆ. ನಾವು ಅನಾಥರಲ್ಲ. ಮೊರ್ದೆಕೈ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ನಮ್ಮ ತಂದೆಯಾಗಿ ದೇವರಿದ್ದಾನೆ. ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮ ತಂದೆಯಾಗಿ ದೇವರಿದ್ದಾನೆ. ನಮ್ಮನ್ನು ಪೋಷಣೆ ಮಾಡೋದಕ್ಕೆ ನಮ್ಮ ತಂದೆಯಾಗಿ ದೇವರಿದ್ದಾನೆ. ನಾವು ಅನಾಥರಲ್ಲ. ಅವ್ರು ತೀರ್ಮಾನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ರಾಜನ ಬಳಿಗೆ ಹೋಗ್ತಾಳೆ. ದೇವರ ದಯೆ ಒದಗಿ ಬರ್ತದೆ. ದೇವರ ದಯೆ ಒದಗಿ ಬರ್ತದೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ನನಗೆ ಗೊತ್ತಿಲ್ಲ, ನಾನು ಬರುವಾಗ ದೇವರು ಹೇಳ್ತಾನೆ, ಇವ್ರಿಗೆ ಹೇಳು ಇವ್ರು ಅನಾಥರಲ್ಲ. ಇವ್ರಿಗೆ ಹೇಳು ಇವ್ರು ಅನಾಥರಲ್ಲ. ಇವರ ಸಮಸ್ಯೆಗಳಲ್ಲಿ ಇವರು ಅನಾಥರಲ್ಲ. ರೋಗದಲ್ಲಿ ಇವರು ಅನಾಥರಲ್ಲ. ಹಣಕಾಸಿನ ವಿಷಯದಲ್ಲಿ ಅನಾಥರಲ್ಲ. ಕುಟುಂಬದ ವಿಷಯದಲ್ಲಿ ಇವರು ಅನಾಥರಲ್ಲ. ಒಂದೇ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೇನೆ. ಇದೆಷ್ಟೊಂದು ಜನ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗ್ದಿರ, ಮಕ್ಕಳು ಊಟ ಮಾಡಿಲ್ಲ ಅಂದರೆ, ಸ್ಕೂಲ್ಗೆ ಹೋಗಿಲ್ಲ ಅಂದರೆ, ಹಠ ತುಂಬ ಮಾಡಿದ್ರೆ 2 ನಿಮಿಷ ಮುಗಿಸ್ತೀನಿ, ಮಾತಾಡ್ಬಾರ್ದು. ಪಾಪ ಗೆಸ್ಟಾಗಿ ಬಂದಿರೋ ಸಾಹೇಬರೇ ಸುಮ್ಮನೆ ಕೂತವ್ರು, ನೀವೆಲ್ಲ ಸುಮ್ಮನೆ ಇರ್ಬೇಕು. 2 ನಿಮಿಷ ಮುಗಿಸ್ತೀನಿ. ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿಗಳು ಮಕ್ಕಳು ಹಠ ಮಾಡುವಾಗ, ಶಾಲೆಗೆ ಹೋಗುವಾಗ, ಪಿರಿ ಮಾಡುವಾಗ ಅವ್ರು ಆಡೋ ಮಾತೇನು ಗೊತ್ತಾ? ಹೇಳ್ರಿ ಬೇಗ. ಅವ್ರು ಹೇಳೋ ಮಾತೇನು ಹೇಳ್ರಿ? ಅಯ್ಯೋ, ದೊಡ್ಡ ಮಾತದು. ನಿನಗಿಷ್ಟ ಆಗಿದೆ ಇಸ್ಕೊಡ್ತೀನಿ ಅನ್ನೋದು ದೊಡ್ಡ ಮಾತು. ಆ ಮಕ್ಕಳಿಗೆ ಎದುರಿಸ್ತಾರೆ. ನೀನು ಹಿಂಗೆ ಮಾಡಿದ್ರೆ ನಿನಗೆ ಹಾಸ್ಟೆಲ್ಗೆ ಹಾಕಿಬಿಡ್ತೀನಿ, ಕತ್ತಲೆ ಮನೆಗೆ ಹಾಕಿಬಿಡ್ತೀನಿ. ಎಲ್ಲಿಗೆ? ರಿಮ್ಯಾಂಡ್ ರೂಮ್ಗೆ. ಗುಮ್ಮ ಹತ್ರ ಬಿಟ್ಟು ಬಿಡ್ತೀನಿ. ಯೋಬ ಹೇಳ್ತಾನೆ, ನೀವೇನು ಅರಿಕೆ ಮಾಡ್ತೀರೋ ನಿಮ್ಮ ಹಿಂದೆ ಬಂದುಬಿಡ್ತೀವಿ. ಮಕ್ಕಳಿಲ್ಲ 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 ಅಂತ ಕಂಡು ದೇವ್ರಿಗೆಲ್ಲ ಹೋಗಿ ಬರ್ತೀವಿ. ಮಗು ಆದಮೇಲೆ ಇದೊಂದು ಪಿಚಾಚಿ ಅಂತೀವಿ. ಹೌದಾ ಇಲ್ಲ? ಮಗು ಇಲ್ಲ ಅಂತ ಎಲ್ಲರ ಹತ್ರ ಹೋಗಿ ಬರ್ತೀವಿ. ಮಗು ಕೊಟ್ಟ ಮೇಲೆ ಏನು ಮಾಡ್ತೀವಿ? ಇದೊಂದು ದೆವ್ವ ಅಂತೀವಿ, ಇದೊಂದು ಪಿಚಾಚಿ ಅಂತೀವಿ, ಇದು ಸರಿ ಇಲ್ಲ ಅಂತೀವಿ. ಪ್ರಿಯ ಸಹೋದರಿಯೇ, ವಿಶ್ವಾಸಿ ಎಸ್ಪೆಷಲಿ ಅನಾಥಾಶ್ರಮಕ್ಕಾಗಲಿ, ಗುಮ್ಮಾತ್ರ ಆಗಲಿ, ಕತ್ತಲ ಮನೆಗಾಗಲಿ, ಅಲ್ಲಾಗಲಿ ಇಲ್ಲಾಗಲಿ ಆಗ್ತೀನಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ದೇವರಿಗೆ ಅದು ಇಷ್ಟ ಇಲ್ಲ. ಇದ್ದೀರಾ? ಇವತ್ತಿಂದ ಏನು ಮಾಡಬೇಕು? ನಿಮ್ಮ ಬಾಯಿಗೆ ಜಿಪ್ ಹಾಕ್ಕೊಬೇಕು. ಹಲ್ಲೆಲೂಯಾ. ಒಳ್ಳೆ ಮಾತಾಡ್ರಿ, ಪಾಸಿಟಿವ್ ಮಾತಾಡ್ರಿ, ದೇವ್ರ ನಾಮದಲ್ಲಿ ಮಹಿಮೆ ಪಡಿಸ್ರಿ. ನಿಮ್ಮ ಮಗು ಅಳ್ತಾ ಇದ್ರೆ ದೇವ್ರಿಗೆ ಒಪ್ಪಿಸ್ಕೊಡ್ರಿ. ತುಂಬ ಹಠ ಮಾಡಿದ್ರೆ ಒಪ್ಪಿಸ್ಕೊಡ್ರಿ. ತುಂಬ ಗಲಾಟೆ ಮಾಡಿದ್ರೆ ಒಪ್ಪಿಸ್ಕೊಡ್ರಿ. ಚಿಕ್ಕ ಮಕ್ಕಳಲ್ಲಿ ಹಠ ಮಾಡಲೇಬೇಕು, ಅಳಬೇಕು, ಕಿರ್ಚಬೇಕು. ಅವೆಲ್ಲ ಮಾಡೋಕ್ಕೆ ಬಿಟ್ರೆ ಅವರು ಒಂದು ಅಫಿಷಿಯಲ್ ಆಗಿ ಬೆಳೆಯೋಕ್ಕೆ ಸಾಧ್ಯ. ಆದ ಕಾರಣ ಇವತ್ತು ನನ್ನ ದೇವರು ಹೇಳ್ತಾನೆ, ನಿಮ್ಮನ್ನು ಅನಾಥರಾಗಿ ನಾನು ಬಿಡೋದಿಲ್ಲ, ನಿಮ್ಮ ಪರವಾಗಿ ನಾನು ಇದ್ದೀನಿ. ಆದ ಕಾರಣ ಇವತ್ತು ನಾವೆಲ್ಲ ದೇವ್ರಿಗೆ ಒಪ್ಪಿಸ್ಕೊಡೋಣ. ದೇವರೇ, ನೀನು ನಮ್ಮ ರಕ್ಷಕನಾಗಿ, ವಿಮೋಚಕನಾಗಿ, ಪಾಪ ಪರಿಹಾರಕನಾಗಿ, ನಮಗಾಗಿ ಇಳಿದು ಬಂದದಕ್ಕಾಗಿ ನಿನಗೆ ಸ್ತೋತ್ರ.